ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಡಿವೈಡರ್ಗೆ ಕಾರ್ ಡಿಕ್ಕಿ ಹೊಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಕಾರ್ ಪಲ್ಟಿಯಾಗ್ಬಿಟ್ಟಿದೆ. ಗುಜರಾತ್ನ ಪಾಲನ್ಪುರ್ ದೀಸಾ ಹೆದ್ದಾರಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಇದು. ಕಾರ್ನಲ್ಲಿದ್ದಂಥ ಇಬ್ಬರಿಗೆ ಅದೃಷ್ಟವಶಾತ್ ಜೀವಕ್ಕೇನೂ ಅಪಾಯ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಪಘಾತದ ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. मन तो है नहीं, पता नहीं ठीक है, पर मन तो है नहीं था कि है जे बात में वो जिंदगी में पेट्रोल से ये वो में गाड़ी आई मेरी ये वो में गाड़ी आई भी जे बात में ये वो में गाड़ी आई मेरी ये वो में गाड़ी आई भी ये वो में गाड़ी आई मेरी ये वो में गाड़ी आई भी ये वो में गाड़ी आई मेरी ये वो में गाड़ी आई भी ಗುಜರಾತ್ನ ಪಾಲನ್ಪುರ್ ದೀಸಾ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಓವರ್ಟೇಕ್ ಮಾಡುವಂತಹ ಭರದಲ್ಲಿದ್ರು ಏನೋ ಗೊತ್ತಿಲ್ಲ, ಅದು ಕಾಣಿಸುತ್ತೆ ನೋಡಿ ಸಿಸಿಟಿವಿ ಫುಟೇಜ್ ನಲ್ಲಿ. ಅದಕ್ಕಿಂತ ಮುಂದೆನೂ ಒಂದು ಕಾರ್ ಹೋಗ್ತಾ ಇರುತ್ತೆ. ಹಿಂದ್ಗಡೆ ಬರ್ತಾ ಇದ್ದಂತಹ ಈ ಕಾರ್ ಏಕಾಏಕಿ ನಿಯಂತ್ರಣ ಕಳ್ಕೊಂಡ್ಬಿಡುತ್ತೆ. ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಪಕ್ಕದಲ್ಲಿದ್ದಂತಹ ರಸ್ತೆಗೆ ಬಂದು ಬೀಳುತ್ತೆ. ಸ್ವಲ್ಪ ಈಚೆಗೆ ಬಿದ್ದಿದ್ರು ಆ ಸೇತುವೆ ಏನಿದೆ, ಆ ಬ್ರಿಡ್ಜ್ ಏನಿದೆ, ಅದು ಕಟ್ಟಾಗಿ ಇನ್ನೂ ಕೆಳಗೆ ಬೀಳ್ತಾ ಇದ್ರು ಏನೋ. ಹಂಗಾಗಿಲ್ಲ. ಅದೃಷ್ಟವಶಾತ್ ಅದರಲ್ಲಿ ಇಬ್ರು ಸವಾರರಿದ್ರು, ಇಬ್ರು ಪ್ರಯಾಣಿಕರಿದ್ರು ಕಾರ್ನ ಒಳಗೆ. ಅವರಿಬ್ರು ಕೂಡ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೀವು ಆ ಕಾರ್ ಡಿಕ್ಕಿ ಹೊಡೆದು ಆ ಪಲ್ಟಿ ಆಗುತ್ತಲ್ಲ, ಪಲ್ಟಿ ಆದಂತಹ ನಂತರದಲ್ಲಿ ರಸ್ತೆಯ ಮತ್ತೊಂದು ಭಾಗದಿಂದ ಇಬ್ರು ಎದ್ದು ಬರ್ತಾರೆ. ಬಹುಶಃ ಕಾರ್ನಲ್ಲಿದ್ದಂಥವರೇ ಇರಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಕಾರ್ನ ಡೋರ್ ಓಪನ್ ಆಗಿರೋದು ಕಾಣಿಸುತ್ತೆ ಪಲ್ಟಿ ಆದಂತಹ ರಭಸಕ್ಕೆ. ಅದು ಮೇಲ್ಗಡೆ ಹಾರ್ದಾಗ್ಲೇ ಒಳಗಿದ್ದಂಥವ್ರು ಕೆಳಗಡೆ ಬಿದ್ದಿದ್ದಾರೆ, ಬಿದ್ದಂಥವ್ರು ಎದ್ದು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇಲ್ಲ ಅಂತಂದ್ರೆ ಜನರು ಇರಬಹುದು, ಆ ಕಡೆ ಇದ್ದಂತಹ ಸಾರ್ವಜನಿಕರು ಇರಬಹುದು, ರಕ್ಷಣೆ ಮಾಡೋಕೆ ಅಂತ ಹೇಳಿ ದೌಡಾಯಿಸಿ ಬಂದಂಥವ್ರು ಇರಬಹುದು. ಬಟ್ ಅದೃಷ್ಟವಶಾತ್ ಕಾರ್ನಲ್ಲಿ ಇದ್ದಂತಹ ಪ್ರಯಾಣಿಕರ ಆಯಸ್ಸಂತೂ ಗಟ್ಟಿಯಾಗಿತ್ತು, ಅವ್ರ ಅದೃಷ್ಟನೂ ಚೆನ್ನಾಗಿತ್ತು. ಅವ್ರ ಜೀವಕ್ಕೇನೂ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಷ್ಟೇ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.